ಫ್ರೆಂಡ್ಸ್, ನಮಸ್ತೆ. ಇಲ್ಲಿ ನಾನು ಕೂದಲಿಗೆ ಬೆಳೆಯೋದಕ್ಕೆ ಈ ಥರ ಎಲ್ಲ ಹಾಕ್ಬಿಟ್ಟು ಮಾಡ್ತಾಯಿದ್ದೀನಿ. ಇದು ಹಾಕೋದ್ರಿಂದ ತುಂಬ ಕೂದಲು ಎಲ್ಲ ಹೊಡೆದಿರ್ತಾವಲ್ಲ, ಅದು ಎಲ್ಲ ಚೆನ್ನಾಗಾಗುತ್ತೆ. ಮತ್ತು ಶೈನಿಂಗ್ ಬರುತ್ತೆ, ಕೂದಲು ಬೆಳೆಯುತ್ತೆ, ಮತ್ತು ಡ್ಯಾಂಡ್ರಫ್ ಇದ್ದರೆ ಹೋಗುತ್ತೆ. ತುಂಬ ಯೂಸ್ಫುಲ್ ಇದು. ನೋಡಿ, ಇಲ್ಲಿ ನಾನು ಬಂದುಬಿಟ್ಟು ಒಂದು ಚಿಕ್ಕದೊಂದು ಈರುಳ್ಳಿ ತೊಗೊಂಡಿದ್ದೀನಿ. ಮತ್ತು ಇದು ಸೀಗೆಕಾಯಿ ಸ್ವಲ್ಪ ಇತ್ತು ಮನೆಗೆ. ಮತ್ತು ಆಲೂಗಡ್ಡೆ, ಇದು ಬಂದುಬಿಟ್ಟು ದಾಸವಾಳದ್ದೆಲೆ, ನೆಲ್ಲಿಕಾಯಿ ಒಂದು, ಮತ್ತು ಕರಿಬೇವು ಸೊಪ್ಪು, ಆಮೇಲೆ ಮೆಂತ್ಯ, ಆಮೇಲೆ ಅಲೋವೆರಾ. ಸ್ವಲ್ಪ ಎಲ್ಲ ಹಾಕಿಬಿಟ್ಟು ಇದು ಸ್ವಲ್ಪ ಹೊತ್ತು ಒಂದು 2 hours ನಾನು ನೆನೆಸಿದ್ದೆ. ಎಲ್ಲ ನೆನೆಸ್ಬಿಟ್ಟು ಇದು ಸ್ವಲ್ಪ ಎಲ್ಲ ನೆನೆಸಾದ್ಮೇಲೆ ನಾವು ರುಬ್ಕೊಂಡ್ಬಿಡ್ತೀವಿ. ಮತ್ತು ಇನ್ನೊಂದು ಬಂದುಬಿಟ್ಟು ನಾನು ಇಲ್ಲಿ ಅಗಸೆ ಬೀಜ ಅಂದ್ಬಿಟ್ಟು, ಇದು ಅಗಸೆ ಬೀಜ ನಾನು ಇದು ಪೌಡ್ರ್ ಮಾಡಿ ಇಟ್ಕೊಂಡಿದ್ದೀನಿ. ಇದು ಕುಕ್ಕಿಂಗೆಲ್ಲ ನಾನು ಸ್ವಲ್ಪ ಯೂಸ್ ಮಾಡ್ತಾ ಇರ್ತೀನಿ. ಅವಾಗವಾಗೆ ಮಾಡ್ಕೊಳಕ್ಕಾಗಲ್ಲ ಅಂತ ಹೇಳಿಬಿಟ್ಟು ನಾನು ಈ ಥರ ಪೌಡ್ರ್ ಮಾಡಿ ಇಟ್ಕೊಂಡ್ಬಿಟ್ಟಿದ್ದೀನಿ. ಅಗಸೆ ಬೀಜ ಇದು. ಅಗಸೆ ಬೀಜ ಅಂದರೆ ಈ ಥರ ನಾವು ಡ್ರೈ ಫ್ರೂಟ್ಸ್ಗೆಲ್ಲ ಹಾಕ್ಕೊಂಡು ತಿಂತೀವಲ್ಲ, ಆ ಥರದ್ದು ಇದು. ಈ ಥರದ್ದು ಸ್ವಲ್ಪ ಬೆಚ್ಚಗೆ ನಾನು ಹುರಿದ್ಬಿಟ್ಟು ಸ್ವಲ್ಪ ಲೈಟಾಗಿ ಹುರಿದ್ಬಿಟ್ಟು ಈ ಥರ ಪೌಡ್ರ್ ಮಾಡಿ ಇಟ್ಕೊಂಡ್ಬಿಡ್ತೀನಿ. ಈ ಥರ ಮಾಡ್ಕೊಂಡೋದ್ರಿಂದ ನಾವು ಕೂದಲಿಗೂ ಅಪ್ಲೈ ಮಾಡ್ಕೋತಾ ಇರ್ಬೋದು. ಈ ಥರ ಎಲ್ಲನೂ ಇವಾಗ ನಾವು ಮಿಕ್ಸಿಗೆ ಹಾಕ್ಕೊಂಬಿಡೋಣ. ಎಲ್ಲ ಸೇರಿ ನಾನು ರುಬ್ಕೊಂಡ್ಬಿಟ್ರೆ ಅದು ಎಲ್ಲ ಹಾಕ್ಕೊಂಡು ಮತ್ತು ಕೂದಲಿಗೆ ಒಂದು 2 hours ಬಿಟ್ಬಿಡೋಣ. 2 hours ಬಿಟ್ಕೊಂಡು ಆದಮೇಲೆ ಚೆನ್ನಾಗಿ ಎಲ್ಲ ಹೀರ್ಕೊಂಡ್ಬಿಡುತ್ತೆ ಕೂದಲು. ಸ್ನಾನ ಮಾಡಿಕೊಂಡು ಸ್ವಲ್ಪ ಬಿಸಿಲಿಗೆ ಹೋಗ್ಬಿಟ್ಟು ಒಣಗಿಸ್ಕೊಂಡ್ಬಿಟ್ರೆ ಚೆನ್ನಾಗಿ ಬಿಸಿಲೈತೆ. ಇವಾಗ ಆರಾಮಾಗಿ ಹೋಗ್ಬಿಟ್ಟು ಮೇಲೆ ಎಲ್ಲ ಹೊರಗಡೆ ನಿಂತ್ಕೊಂಡ್ರೆ ಇವಾಗೆಲ್ಲ ಬೇಗ ಒಣಕೊಂಡ್ಬಿಡುತ್ತೆ. ಈ ಥರ ಮಿಕ್ಸಿಗೆಲ್ಲ ಹಾಕ್ಕೊಂಬಿಟ್ಟು ಪೇಸ್ಟ್ ಮಾಡ್ಕೊಂಡ್ಬಿಡ್ತೀನಿ. ನೋಡಿ ಫ್ರೆಂಡ್ಸ್, ನಾನು ರುಬ್ಕೊಂಡು ಆದಮೇಲೆ ಈ ಥರ ಪೇಸ್ಟ್ ಥರ ಆಗೈತೆ. ನೋಡೋದಕ್ಕೆ ಚಟ್ನಿ ಇದ್ದಂಗೆ ಐತೆ ಇದು. ಮತ್ತು ನಾನು ಅವಾಗ ಹೇಳಿದ್ನಲ್ಲ ಅಗಸೆ ಬೀಜ, ಇದು ಇಷ್ಟು ಹಾಕ್ತೀನಿ. ತುಂಬ ಒಳ್ಳೇದಲ್ವಾ ಅದು. ಇನ್ನೊಂದು ಏನಂದರೆ ಬೇಯಿಸಿದ್ರೆ ಗಂಜಿ ಥರ ಆಗಿಬಿಡುತ್ತೆ. ಅದಕ್ಕಿಂತ ಇದು ಪೌಡ್ರ್ ಮಾಡ್ಕೊಂಡು ಹಾಕ್ಕೊಂಡ್ರೂ ತುಂಬ ಈಸಿ ಅನಿಸುತ್ತೆ. ಕೈಗೆಲ್ಲ ಇದು ಕೆಲವರು ಇರ್ತಾರಲ್ವ, ಅಯ್ಯೋ ನನ್ನ ಮಗಳಾದರೆ ಕೈಗೆಲ್ಲ ಅಂಟ್ಕೊಂಡುತ್ತೆ, ನನಗೆ ಬೇಡ ಅಂತ ಹೇಳ್ತಾಳೆ. ಈ ಥರ ಹಾಕ್ಕೊಂಬ ಅಂತ ಹೇಳ್ತೀನಿ. ಇದಕ್ಕೆ ಸ್ವಲ್ಪ ನಾನು ಮೊಸರನ್ನು ಹಾಕ್ಕೊಂಡ್ಬಿಡ್ತೀನಿ. ಯಾಕಂದರೆ ಬಿಸಿಲು ಜಾಸ್ತಿ ಅಲ್ವಾ, ಸ್ವಲ್ಪ ತಂಪಾಗೂ ಇರುತ್ತೆ, ಕೂದಲು ಒಳ್ಳೆ ಶೈನಿಂಗ್ ಕೊಡುತ್ತೆ, ಚೆನ್ನಾಗಿರುತ್ತೆ ಅಂಥೇಳಿ ಈ ಥರ ಎಲ್ಲ ಹಾಕಿಬಿಟ್ಟು ಮಿಕ್ಸ್ ಮಾಡ್ಬೋದು. ಇದಕ್ಕೆ ಸ್ವಲ್ಪ ನಾವು ಇದನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಬೋದು. ಬಾದಾಮ್ ಆಯಿಲ್ ಬರುತ್ತಲ್ಲ, ಅದು ಹಾಕ್ಕೊಬೋದು. ಮತ್ತು ವಿಟಮಿನ್ ಇ ಟ್ಯಾಬ್ಲೆಟ್ಸ್ ಅದು ಬರುತ್ತಲ್ಲ, ವಿಟಮಿನ್ ಇದು, ಅದು ಹಾಕ್ಕೋಬೋದು. ಬಟ್ ನಮ್ಮ ಮನೆಗೆ ಖಾಲಿ ಆಗೈತೆ, ನಾನು ಜಸ್ಟ್ ಇಷ್ಟು ಮಾತ್ರ ಹಾಕಿ ತೋರಿಸ್ತಾ ಇದ್ದೀನಿ. ಇಷ್ಟಾಗಿದೆ. ಇದು ಇಬ್ಬರು ಹಾಕ್ಕೋಬೋದು. ನಾನು ಇಬ್ಬರಿಗೆ ಅಂತ ಮಾಡಿದ್ದೀನಿ. ಇಷ್ಟೂ ಸಾಕಾಗುತ್ತೆ ನಮಗೆ. ಇದೆಲ್ಲ ಹಾಕ್ಕೊಂಡು ಒಂದು 2 hours ನೀಟಾಗಿ ಹಾಕ್ಕೊಂಡು ಹಿಂಗೆ ಗಂಟೆ ಹಾಕ್ಕೊಂಡ್ಬಿಟ್ರೆ ಫುಲ್ ಎಲ್ಲ ಡ್ರೈ ಆಗಿಬಿಡುತ್ತೆ. ಸ್ವಲ್ಪ ಹೊತ್ತು ಆದಮೇಲೆ ಎಲ್ಲ ಚೆನ್ನಾಗಿ ಹಿಂಗೆ ಉದುರಿಸಿದ್ರೆ ಎಲ್ಲ ಉದುರೋಗ್ಬಿಡುತ್ತೆ ಅದು. ಮತ್ತು ಎಲ್ಲ ಸ್ನಾನ ಮಾಡ್ಬೋದು, ಚೆನ್ನಾಗಿರುತ್ತೆ. ನೋಡಿ, ಟ್ರೈ ಮಾಡಿ ನೀವು. ಕೂದಲಂತೂ ಚೆನ್ನಾಗಿ ಬೆಳೀತೈತೆ. ನಮಗೆ ಮುಂಚೆ ತುಂಬ ಕೂದಲು ಉದುರ್ತಾ ಇತ್ತು. ಆಲ್ಮೋಸ್ಟ್ ಇದ್ರ ಜೊತೆಗೆ ಬೆಳಗ್ಗೆ ನಾವು ನೆಲ್ಲಿಕಾಯಿ ಜ್ಯೂಸನ್ನು ಮಾಡ್ಕೊಂಡು ಕುಡಿತೀವಿ. ಪರವಾಗಿಲ್ಲ, ಬೆಟರ್. ತುಂಬ ಮೊದಲಿಗೂ ಇವಾಗ ಕಂಪೇರ್ ಮಾಡಿಕೊಂಡ್ರೆ ತುಂಬ ಕೂದಲು ಬೆಳೆದೈತೆ. ನಮ್ಮ ಮಗಳಿಗೂ ಅಷ್ಟೇ, ಅವಳಿಗೂ ಚೆನ್ನಾಗಿ ಬೆಳೆದಿದೆ ಕೂದಲೆಲ್ಲ. ಸ್ವಲ್ಪ ಅವಳು ಉದ್ದ ಐತೆ. ನಾವು ಲಾಸ್ಟ್ ಟೈಮು ತಿರುಪತಿಗೆ ಹೋಗಿದಾಗ ಗುಂಡು ಮಾಡಿಸಿದ್ದೆ ನಾನು. ನನಗೆ ಬೆಳೆದಿರೋ ಸ್ವಲ್ಪ ಮುಂಚೆ ಅಂದರೆ ಚೆನ್ನಾಗಿತ್ತು ನನಗೂ. ಇವಾಗ ಗ್ರೋತ್ ಆಗ್ತಾಯಿದೆ ಕೂದಲೆಲ್ಲ.